ಇವು ಏರಿಳಿತ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಒಂದು ಮಾಹಿತಿ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಆ್ಯಂಡ್ ಪ್ರತಿ 6 ತಿಂಗಳಿಗೊಮ್ಮೆ ಅದನ್ನು ರಿಲೀಸ್ ಮಾಡಲಾಗುತ್ತೆ. ಅಂದರೆ ಸರಾಸರಿಯನ್ನು ಕನ್ಸಿಡರ್ ಮಾಡ್ತಾರೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ಗೆ 6 ತಿಂಗಳು ಕಂಪ್ಲೀಟ್ ಆಯಿತು. ಸೊ ಈ ಒಂದು 6 ತಿಂಗಳಲ್ಲಿ ಎಷ್ಟು AICPI ಇಂಡೆಕ್ಸ್ ಫ್ಲಕ್ಚುಯೇಟ್ ಆಗಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಜುಲೈನಲ್ಲಿ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಸೊ ಇದು ಒಂದು ಮೊದಲಿನಿಂದಲೂ ಬಂದಿರುವಂಥ ಒಂದು ರೂಢಿಯಾಗಿದೆ, ಮೊದಲಿನಿಂದಲೂ ಬಂದಿರುವಂಥ ಒಂದು ಮೆಥಡ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಜುಲೈನಲ್ಲಿ ಕೊಡಬೇಕಾಗಿರುವಂಥ ತುಟ್ಟಿ ಭತ್ಯೆಯನ್ನು ಸರ್ಕಾರ ವಿಳಂಬ ಮಾಡ್ತಾ ಸೆಪ್ಟೆಂಬರ್ನಲ್ಲಿ ನೀಡುತ್ತೆ. ಸೊ ಇದ್ರೂ ಇರಲಿ, ಲೇಟ್ ಆಗಿದೆ, ಒಂದಿಷ್ಟು ಡಿಲೇಸ್ಗಳು ನಡೆಯುತ್ತೆ ಅಂತ ಸರ್ಕಾರಿ ನೌಕರರು ಕೂಡ ಹಲವಾರು ಬಾರಿ ಪತ್ರಗಳನ್ನು ಬರೀತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದಲೂ ಕೂಡ ಮನವಿ ಪತ್ರಗಳನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ CM ಸಿದ್ದರಾಮಯ್ಯನವರನ್ನು ಕೂಡ ಭೇಟಿ ಮಾಡಲಾಗುತ್ತೆ. ಆ್ಯಂಡ್ ಈ ಎಲ್ಲ ಒಂದು ವಿಷಯಗಳ ನಡುವೆ ಫೈನಲಿ ಏನು 7ನೇ ವೇತನ ಆಯೋಗದ ಪ್ರಕಾರ ಪ್ರತಿ 1% ಕೇಂದ್ರ ಸರ್ಕಾರ ನೀಡಿರುವಂಥ ತುಟ್ಟಿ ಭತ್ಯೆಗೆ 0.72% ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ನೀಡಬೇಕು ಅಂತ ಏನು 7ನೇ ವೇತನ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಸುಧಾಕರ್ ರಾವ್ ಅವರು ತಮ್ಮ ಒಂದು ಫೈನಲ್ ಆಗಿರುವಂಥ ರಿಪೋರ್ಟ್ನಲ್ಲಿ ನೀಡಿದರು. ಆ್ಯಂಡ್ ಆಲ್ರೆಡಿ ನಮ್ಮ ಒಂದು ರಾಜ್ಯದಲ್ಲಿ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ತುಟ್ಟಿ ಭತ್ಯೆಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿದೆ. ಸೊ ಆ ಒಂದು ಫಾರ್ಮುಲಾ ಪ್ರಕಾರ 2.25% ಏನು ತುಟ್ಟಿ ಭತ್ಯೆ ಸರ್ಕಾರಿ ನೌಕರರಿಗೆ ಏರಿಕೆ ಮಾಡಿ CM ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸ್ತಾರೆ. ಸೊ ಎಲ್ಲ ವಿಷಯಗಳು ಆದ ನಂತರ ಏನು 2.25% ತುಟ್ಟಿ ಭತ್ಯೆ ಇನ್ಕ್ರೀಸ್ ಮಾಡಲಾಗಿದೆ. ಅದನ್ನು HRMSನಲ್ಲಿ DDOಗಳು ಅಂದರೆ ಸಂಬಳ ಬಟವಾಡೆ ಅಧಿಕಾರಿಗಳು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆರ್ಥಿಕ ಇಲಾಖೆಯ ಕಡೆಯಿಂದ ಆ ಒಂದು ಹೆಚ್ಚಿನ ವೇತನವನ್ನು ಅಥವಾ ಹಣವನ್ನು ಸೆಳೆಯಬೇಕಾಗುತ್ತೆ. ಸೊ HRMS ಪೋರ್ಟಲ್ನಲ್ಲಿ ಏನೋ ಮ್ಯಾಪಿಂಗ್ ಮಾಡಬೇಕಾಗಿದೆ, ಆ ಒಂದು ಅಪ್ಡೇಷನ್ ಇನ್ನೂ ಕೂಡ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಸ್ಪೆಷಲಿ ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರ ಮ್ಯಾಪಿಂಗೇ ಇನ್ನೂ ಆಗಿಲ್ಲ ಅಂದರೆ ಪಿಂಚಣಿದಾರರ ಮ್ಯಾಪಿಂಗ್ ಮಾಡೋದಕ್ಕೆ ಇನ್ನೂ ತುಂಬ ಲೇಟ್ ಆಗುತ್ತೆ. ಇದೊಂದು ಸರ್ಕಾರದ ವೈಫಲ್ಯತೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ಮೆಸೇಜ್ ಮಾಡ್ತಾ ಇರುವಂಥದ್ದು, ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ, ನಮಗೆ ಇನ್ನೂ ಕೂಡ 7ನೇ ವೇತನ ಆಯೋಗದ ಅಡಿಯಲ್ಲಿ ಪಿಂಚಣಿಯನ್ನು ನೀಡ್ತಾ ಇಲ್ಲ, ನಮ್ಮ ಒಂದು ಪಿಂಚಣಿ ಇನ್ನೂ ಕೂಡ 6ನೇ ವೇತನ ಆಯೋಗದ ಅಡಿಯಲ್ಲೇ ನೀಡಲಾಗ್ತಾ ಇದೆ. ಹಾಗಾದರೆ ನಮ್ಮ ಒಂದು ಅರಿಯರ್ಸ್ ಯಾವಾಗ ಬರುತ್ತೆ? ನಮಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಪರಿಷ್ಕೃತ ಪಿಂಚಣಿ ಅಂದರೆ 27.5% ಫಿಟ್ಮೆಂಟ್, 38% DAನ ಮೆರ್ಜ್ ಮಾಡಲಾಗಿತ್ತು. ಟೋಟಲ್ 58.5% ಏನಿದೆ ಸಂಬಳದಲ್ಲಿ ಏರಿಕೆ ಮಾಡುವ ಮುಖಾಂತರ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಸೊ ಹಾಗಾದರೆ ಆ ಒಂದು ಬೆನಿಫಿಟ್ಸ್, 7th ಪೇ ಕಮಿಷನ್ನ ಬೆನಿಫಿಟ್ಸ್ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಲಭ್ಯವಾಗಿದೆ. ಆದರೆ ಇನ್ನೂ ಕೂಡ ರಾಜ್ಯದಲ್ಲಿರುವಂಥ ಲಕ್ಷಾಂತರ ಪಿಂಚಣಿದಾರರಿಗೆ ಆ ಒಂದು ಬೆನಿಫಿಟ್ಸ್ಗಳು ಕೊಡದೇ ಇರುವಂಥದ್ದು ನಿಜಕ್ಕೂ ಕೂಡ ದುರದೈವ. ಏನಕ್ಕಂದರೆ ರಾಜ್ಯ ಸರ್ಕಾರಿ ನೌಕರರ ಜೊತೆಗೇ ಆ ಎಲ್ಲ ಒಂದು ಆದೇಶಗಳನ್ನು ಪಿಂಚಣಿದಾರರಿಗೂ ಕೂಡ ಹೊರಡಿಸಿದ್ದಾದರೂ ಅವರಿಗೆ ಆರ್ಥಿಕ ಒಂದು ಬೆನಿಫಿಟ್ಸ್ಗಳನ್ನು ಮಾತ್ರ ಇನ್ನೂ ಕೂಡ ಸರ್ಕಾರ ನೀಡದೆ ವಿಳಂಬವನ್ನು ಮಾಡ್ತಾ ಇರೋದರಿಂದ ಲಕ್ಷಾಂತರ ಸರ್ಕಾರಿ ನೌಕರರು ಅಂದರೆ ಈ ಒಂದು ನೆನ್ಸಲ್ಲಿ ಪಿಂಚಣಿದಾರರಿಗೆ ಇಲ್ಲಿ ತೊಂದರೆಗಳಾಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಪ್ರಶ್ನೆ ಆಬ್ವಿಯಸ್ಲಿ ರಾಜ್ಯ ಸರ್ಕಾರದ ಮುಂದೆ ಇದ್ದೇ ಇರುತ್ತೆ, ಯಾವಾಗ ನಮ್ಮ ಒಂದು ಪಿಂಚಣಿದಾರರಿಗೆ ಈ ಒಂದು ಬೆನಿಫಿಟ್ಸನ್ನು ನೀಡಲಾಗುತ್ತೆ. ಏನಕ್ಕಂದರೆ ಇವಾಗ 7ನೇ ವೇತನ ಆಯೋಗ ಬಂದ್ಬಿಟ್ಟು ಆಗಸ್ಟ್ನಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥದ್ದು, ಇನ್ನೂ 4-5 ತಿಂಗಳು ಹೋದರೆ ಇನ್ನೊಂದು ಆಗಸ್ಟ್ ಬರುತ್ತೆ. ಸೊ ಇದರ ಅರ್ಥ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿ 1 ವರ್ಷ ಆದರೂ ಕೂಡ ರಾಜ್ಯದ ಪಿಂಚಣಿದಾರರಿಗೆ ಅದರ ಒಂದು ಆರ್ಥಿಕ ಲಾಭವನ್ನು ನೀಡೋದಕ್ಕೆ ಸರ್ಕಾರ ಇಲ್ಲಿ ವಿಫಲವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲ ಒಂದು ವಿಷಯಗಳನ್ನು ನಾವು ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಸರ್ಕಾರ ಆರ್ಥಿಕತೆಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಅಥವಾ ಸರ್ಕಾರ ತನ್ನ ಒಂದು ಹಣವನ್ನು ಕ್ರೋಢೀಕರಿಸೋದಕ್ಕಾಗಿ ಈ ಒಂದು 7ನೇ ವೇತನ ಆಯೋಗದ ಬೆನಿಫಿಟ್ಸ್ಗಳಾಗಿರ್ಬೋದು ಅಥವಾ DA ಆಗಿರ್ಬೋದು, ಈ ಎಲ್ಲ ಒಂದು ಬೆನಿಫಿಟ್ಸ್ಗಳನ್ನು ರಾಜ್ಯದ ಪಿಂಚಣಿದಾರರಿಗೆ ಮತ್ತು ನೌಕರರಿಗೆ ಡಿಲೇ ಮಾಡ್ತಾ ಇರುವಂಥದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಸೊ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಮುಖ್ಯ ಉದ್ದೇಶವಾಗಿರುವಂಥದ್ದು ಏನಂದರೆ 5 ತಿಂಗಳು, ಇನ್ಫ್ಯಾಕ್ಟ್ ಇವಾಗ 6 ತಿಂಗಳು ಅಂತಲೇ ಹೇಳ್ಬೋದು. ಏನಕ್ಕಂದರೆ ಡಿಸೆಂಬರ್ ಕೂಡ ಕಳೆದಿದೆ ಆ್ಯಂಡ್ ಈ ಒಂದು ತಿಂಗಳ ಸ್ಯಾಲ್ರಿ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿರುವಂಥದ್ದು. ಇನ್ನೂ ಕೂಡ ಯಾರಿಗೂ ಏನು 5 ತಿಂಗಳ ಅರಿಯರ್ಸ್ ಬರಲಿಲ್ಲ. ಸೊ ಇದರರ್ಥ ಇನ್ನು ಮುಂದೆ
ಜನವರಿಯಲ್ಲಿ ಮೊಟ್ಟ ಮೊದಲನೇ ಕೆಲಸ ಸರ್ಕಾರ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ 6 ತಿಂಗಳ ಟೋಟಲ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ ಒಂದು 6 ತಿಂಗಳ ಅರಿಯರ್ಸನ್ನು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಖಾತೆಗೆ ಜಮಾ ಮಾಡಬೇಕಾಗಿರುವಂಥದ್ದು ಸರ್ಕಾರ ಮಾಡಬೇಕಾಗಿರುವಂಥ ಮೊಟ್ಟ ಮೊದಲನೇ ಕೆಲಸವಾಗಿದೆ. ಸೊ ಇದೇ ರೀತಿಯಾಗಿ ಈ ಒಂದು ಡಿಲೇ ಆಗ್ತಾ ಹೋದರೆ ಇನ್ನೊಂದು ಡಿ ಎ ಹೈಕ್ ಕೂಡ ಇವಾಗ ಬಂದಿದೆ. ಜನವರಿಯಲ್ಲಿ ಮತ್ತೊಂದು ಡಿ ಎ ಹೈಕನ್ನು ಮಾಡಬೇಕಾಗಿರುವಂಥ